ಎಲ್ಲರಿಗೂ ನಮಸ್ತೆ. ನಾ ಫಸ್ಟ್ ನನ್ನ ಎಕ್ಸಾಮ್ ಪಾಸ್ ಆದ್ಮೇಲೆ ಫಿಸಿಕಲ್ ಬಂದಿನಿ. ಅನ್ಕೊಂಡಿಲ್ಲ ನನ್ ಫಿಸಿಕಲ್ ಪಾಸ್ ಆಕತ್ತಂದ್ರೆ, ಯಾಕಂದ್ರೆ ನಾ ಫಿಸಿಕಲ್ ಇವಾಗ ವೀಕ್ ಇದ್ನಿ. ಇಲ್ಲಿ ಬಂದ್ಮೇಲೆ ಟೈಮಿಂಗ್ ನಾನು 10 ನಿಮಿಷ 40 ಸೆಕೆಂಡ್ ಹೊಡಿನಿ. ಫಸ್ಟ್ ಟೈಮ್ ಹೊಡಿದಾಗ ನಾ ಲಾಸ್ಟ್ ಹೊಡಿದ 7 ನಿಮಿಷ ಹೊಡೀನಿ. ಸರ್ ಕೈಯಾಗ ನನ್ ಫಿಸಿಕಲ್ ಆತು ಇಲ್ಲಕ್ಕ ನನ್ ಹಾಕಿತ್ತಿಲ್ಲ ಗೊತ್ತಿಲ್ಲ. ನಾ ಈ ಪೊಸಿಷನ್ ಇಲ್ಲಿ ನಿಂದಿರ್ಬೇಕಂತ ಸರ್ ಕಾರಣ. ಸರ್ ಇಂದ ನನ್ ಫಿಸಿಕಲ್ ಆಗಿ ನಾನು ನೌಕರಿ ಮಾಡತ್ತೇನಿ. ಈಗ ಯಾಕೆ ಹುಡುಗರ ಅಟ್ಟ ಡಿಫೆನ್ಸಿಗೆ ಹೋಗ್ಬೇಕು, ಹುಡುಗಿಯರ್ ಹೋಗ್ಬಾರ್ದು ಅಟ್ಟೇನ್ ರೂಲ್ಸ್ ಐತೇನೆ? ಹೋಗ್ಬೋದು. ಹುಡುಗಿಯರ ಕೇವಲ ಅಡಿಗೆ ಮನೆಗ್ ಸೀಮಿತ ಅಲ್ಲ, ದೇಶ ಕಾಯಕ್ಕೂ ನಾವು ಸಿದ್ಧ ಅಂತ ನನ್ ತಗ ನಾ ಮಾಡಿ ತೋರ್ಸೇನಿ. ಜಾಬ್ ಹಿಡಿದ್ರೆ ಅಟ್ಟೇನ್ ಈಸಿ ಅಲ್ಲ, ಅದ ಸ್ವಲ್ಪ ಎಫರ್ಟ್ಸ್ ಬೇಕು. ಅದಕ್ಕ ಎಫರ್ಟ್ಸ್ ಹಾಕ್ರೆ ನಿಮ್ದು ಆಕೈತಿ, ಯಾಕೆ ಆಗೋದಿಲ್ಲ. ನಾನು ಇದ ಗ್ರೌಂಡ್ ನಾಗ ಓಡಬೇಕಿದೇನಿ, ಇಲ್ಲೇ ಕಲ್ತಾಗಿದ್ದೀನಿ. ನಂದ್ ಆಗಿರ್ಲ ಹಂಗ ನೀವು ಒಂದಿನ ಈ ಪೊಸಿಷನ್ ನಾಗ ಬಂದ್ ನಿಂದಿರ್ತೀರಿ. ಅವ್ನ್ ಕನಸ್ ಕಾಣ್ರಿ, ಕನಸಿನ ಬೆನ್ನತ್ ಹೋಗ್ರಿ. ಹಾಗೆ ಆಕೈತಿ, ನಿಮ್ ಕೈಲಿ ಆಗುದಿಲ್ಲ ಅನ್ನೋದು ಯಾವ್ದು ಇಲ್ಲ. MN ಸ್ಪೋರ್ಟ್ಸ್ ಕ್ಲಬ್ಗೆ ಒಂದು ಕಿವಿಮಾತು ಹೇಳಿದ ಅಕ್ಷತಾ ಬಂಗೇನವರವರಿಗೆ ತುಂಬಾ ಧನ್ಯವಾದಗಳು. ಅದರಂತೆ ನೀವು ಡ್ರೆಸ್ ಹಾಕೊಂಡ್ ಬಂದ್ರೆ ಎಲ್ಲಾರು ಕಷ್ಟ ಪಡಾಕತ್ತೀರಿ.